ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 8 ದಶಕಗಳಾಯಿತು. ಸ್ವಾತಂತ್ರ್ಯಕ್ಕಾಗಿ ಭಾರತ ನಡೆಸಿದ ಹೋರಾಟದ ಕಥೆಗಳನ್ನು ನಾವು ಚಿಕ್ಕ ವಯಸ್ಸಿನಿಂದಲೂ ಕೇಳ್ತಾ ಬೆಳೆದಿದ್ದೇವೆ. ಆದರೆ ಆ ಇತಿಹಾಸದ ಪುಸ್ತಕಗಳ ಪುಟಗಳ ನಡುವೆ ಇಂದಿಗೂ ಬೆಳಕಿಗೆ ಬಾರದ ಎಷ್ಟೋ ಕಥೆಗಳಿವೆ. ಅಂತಹದ್ದೇ ಒಂದು ಕತೆ 1946ರ ಭಾರತೀಯ ನೌಕಾಪಡೆ ದಂಗೆ. ಒಂದು ಕ್ಷಣ ಯೋಚಿಸಿ, ನಮ್ಮ ದೇಶವನ್ನ ತಮ್ಮ ಆಸ್ತಿಯಂತೆ ಆಳ್ತಿದ್ದ ಬ್ರಿಟಿಷರಿಗಾಗಿ ನಮ್ಮವರೇ ಸಾವಿರಾರು ಕಿಲೋಮೀಟರ್ ದೂರದ ಯುರೋಪ್ವರೆಗೆ ಹೋಗಿ ಯುದ್ಧ ಮಾಡಿದ್ರು. ನಮ್ಮ ಸಂಪತ್ತನ್ನ ಲೂಟಿ ಮಾಡುತ್ತಿದ್ದವರಿಗಾಗಿ ನಮ್ಮವರೇ ಬಂದೂಕು ಹಿಡಿದಿದ್ರು. ತಮ್ಮದಲ್ಲದ ಯುದ್ಧದಲ್ಲಿ ರಕ್ತ ಸುರಿಸುತ್ತಿದ್ದಾಗ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲಿಲ್ವೇ? ಈ ಬಂದೂಕನ್ನು ಒಮ್ಮೆ ಇವರ ಕಡೆಗೆ ತಿರುಗಿಸಿದರೆ? ಹಾಗೆ ಆಗುವ ಕಾಲ ಹತ್ತಿರವಾಗಿತ್ತು. ದ್ವಿತೀಯ ವಿಶ್ವ ಯುದ್ಧದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಭಾರತೀಯ ಸೈನಿಕರು ಬ್ರಿಟಿಷರ ಪರವಾಗಿ ಹೋರಾಡಿದ್ದರು. ಯುದ್ಧ ಮುಗಿಯಿತು. ಸೈನಿಕರು ಭಾರತಕ್ಕೆ ವಾಪಸ್ ಬರತೊಡಗಿದರು. ಆದರೆ ಭಾರತಕ್ಕೆ ಬಂದಾಗ ಅವರಿಗೆ ಗೊತ್ತಾಯಿತು, ಯುದ್ಧ ಮುಗ್ದಿಲ್ಲ. ಈ ಬಾರಿ ಯುದ್ಧ ವಿದೇಶದ ನೆಲದಲ್ಲಿ ಅಲ್ಲ, ತಮ್ಮದೇ ದೇಶದ ಸ್ವಾತಂತ್ರ್ಯಕ್ಕಾಗಿ. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ನೇತೃತ್ವದ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಸೈನಿಕರ ವಿರುದ್ಧ ಬ್ರಿಟಿಷರ್ ಕೋರ್ಟ್ ಟ್ರಯಲ್ ಆರಂಭಿಸಿದ್ರು. ಈ ವಿಚಾರ ಭಾರತೀಯ ಸೈನಿಕರಲ್ಲಿ ಭಾರೀ ಆಕ್ರೋಶ ಹುಟ್ಟಿಸಿತ್ತು ಮತ್ತು 1946ರ ಫೆಬ್ರವರಿ 18ರಂದು ಬಾಂಬೆ ಬಂದರಿನಲ್ಲಿ ಭಾರತೀಯ ನೌಕಾಪಡೆಯ ಸೈನಿಕರು ಪ್ರತಿಭಟನೆಗೆ ಇಳಿದ್ರು. ಆರಂಭದಲ್ಲಿ ಇದು ಒಂದು ಸಣ್ಣ ಪ್ರತಿಭಟನೆಯಂತೆ ಕಂಡಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಕಿಡಿ ಬೆಂಕಿ ಆಯಿತು. ನೌಕಾಪಡೆಯ ಹಲವು ಘಟಕಗಳು ಹೋರಾಟಕ್ಕೆ ಸೇರಿಕೊಂಡವು. ಸುಮಾರು 20,000 ಭಾರತೀಯ ನೌಕಾಪಡೆ ಸಿಬ್ಬಂದಿ ಈ ದಂಗೆಗೆ ಬೆಂಬಲ ನೀಡಿದ್ರು. ಬಾಂಬೆ ಮಾತ್ರವಲ್ಲ, ಅಖಂಡ ಭಾರತ ಸೇರಿದಂತೆ ಹಲವು ಪ್ರದೇಶಗಳಲ್ಲೂ ಕೂಡ ಪ್ರತಿಭಟನೆ ಹಬ್ಬಿತ್ತು. ಇದರ ವಿಶೇಷತೆ ಏನ್ ಗೊತ್ತಾ? ಸೈನಿಕರ ಜೊತೆ ಸಾಮಾನ್ಯ ಜನರು ನಿಂತರು. ಬಾಂಬೆಯ ಬೀದಿಗಳಲ್ಲಿ ಜನರು ಸೈನಿಕರ ಬೆಂಬಲಕ್ಕೆ ಇಳಿದ್ರು. ಬ್ರಿಟಿಷರು ಸೇನೆಯನ್ನು ಬಳಸಿಕೊಂಡು ದಂಗೆಯನ್ನು ನಿಯಂತ್ರಿಸಲು ಮುಂದಾದ್ರು. ಆದರೆ ಈ ಬಾರಿ ಪರಿಸ್ಥಿತಿ ವಿಭಿನ್ನವಾಗಿತ್ತು. ವರ್ಷಗಳ ಕಾಲ ಬ್ರಿಟಿಷರಿಗಾಗಿ ಯುದ್ಧ ಮಾಡಿದ್ದ ಭಾರತೀಯ ಸೈನಿಕರು ಈಗ ಬ್ರಿಟಿಷರ ವಿರುದ್ಧವೇ ನಿಂತಿದ್ರು. ಬ್ರಿಟಿಷರಿಗೆ ಒಂದು ಸತ್ಯ ಅರ್ಥ ಅಂತೂ ಆಗಿತ್ತು. ಭಾರತೀಯ ಸೈನಿಕರ ನಿಷ್ಠೆಯೇ ಕುಸಿಯತೊಡಗಿದರೆ ಭಾರತವನ್ನು ಸೇನಾ ಬಲದಿಂದ ಹಿಡಿದಿಟ್ಟುಕೊಳ್ಳುವುದು ಅಸಾಧ್ಯ. ರಕ್ತಪಾತ ಇನ್ನಷ್ಟು ಹೆಚ್ಚಾಗಬಾರದು ಎಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಸೈನಿಕರಿಗೆ ಶಾಂತಿಯುತವಾಗಿ ಶರಣಾಗುವಂತೆ ಮನವಿ ಮಾಡಿದರು. ಕೊನೆಗೆ ಫೆಬ್ರವರಿ 23, 1946 ಸೈನಿಕರು ಶಸ್ತ್ರಾಸ್ತ್ರ ಕೆಳಗಿಟ್ಟು ಶರಣಾದರು. ದಂಗೆ ಮುಗಿಯಿತು. ಆದರೆ ಅದರ ಪರಿಣಾಮ ಅಲ್ಲಿಗೆ ಮುಗಿಯಲಿಲ್ಲ. ಯಾಕಂದ್ರೆ ಬ್ರಿಟಿಷರ ಮುಂದೆ ಈಗ ಒಂದು ದೊಡ್ಡ ಪ್ರಶ್ನೆ ನಿಂತಿತ್ತು. ಉತ್ತರ ಅವರಿಗೆ ಗೊತ್ತಾಗಿತ್ತು. ಸ್ವಾತಂತ್ರ್ಯ ಇನ್ನೇನು ದೂರದಲ್ಲಿರಲಿಲ್ಲ. 1946ರ ಈ ನೌಕಾಪಡೆ ದಂಗೆ ಬ್ರಿಟಿಷರ ಸಾಮ್ರಾಜ್ಯದ ಅಡಿಪಾಯವನ್ನ ಮತ್ತಷ್ಟು ಅಲುಗಾಡಿಸಿದ ಮಹತ್ವದ ಘಟನೆಗಳಲ್ಲಿ ಒಂದಾಗಿತ್ತು. ಹೋರಾಟ ಸೋತಿರಬಹುದು, ಆದರೆ ಬ್ರಿಟಿಷರ ಮನಸ್ಸಿನಲ್ಲಿ ಗೆಲುವು ಭಾರತದ್ದೇ ಆಗಿತ್ತು. ಇದು ಕೇವಲ ಒಂದು ದಂಗೆ ಅಲ್ಲ, ಭಾರತ ಸ್ವಾತಂತ್ರ್ಯದ ಬಾಗಿಲು ತಟ್ಟಿದ ಸೈನಿಕರ ಕೊನೆಯ ದೊಡ್ಡ ಘೋಷಣೆ. ಇತಿಹಾಸದ ಪುಸ್ತಕಗಳಲ್ಲಿ ಕೆಲವೇ ಸಾಲುಗಳಿರಬಹುದು, ಆದರೆ ಆ ಸಾಲುಗಳ ಹಿಂದೆ ಸಾವಿರಾರು ಭಾರತೀಯ ಸೈನಿಕರ ಧೈರ್ಯ, ಶೌರ್ಯ ಮತ್ತು ತ್ಯಾಗವಿದೆ. ಇದೆ ನಾವು ಮರೆಯಬಾರದ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಮರೆತು ಹೋದ ಅಧ್ಯಾಯ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.